ಎಸ್ಐಆರ್ ಒತ್ತಡಕ್ಕೆ ಬಲಿಯಾಯ್ತ ಮತ್ತೊಂದು ಜೀವ. ಭದ್ರಾವತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸಾವನ್ನಪ್ಪಿದ್ದಾರೆ. ಜವಾಬ್ದಾರಿ ಹೆಸರಲ್ಲಿ ಅಧಿಕಾರಿಗಳು ಕೊಡ್ತಾ ಇರುವಂತಹ ಟಾರ್ಚರ್ ಇದಕ್ಕೆ ಕಾರಣ. ಬಿಎಲ್ಒಗಳಿಗೆ ಉಸಿರುಗಟ್ಟಿಸುವ ಕೆಲಸದ ಒತ್ತಡನ. ಅಂಗನವಾಡಿ ಸಿಬ್ಬಂದಿ ನೆರವಿಗೆ ಈಗ ಎಐಸಿಟಿಯು ಸಂಘಟನೆ ನಿಂತಿದೆ. ಭದ್ರಾವತಿಯಲ್ಲಿ ಜವಾಬ್ದಾರಿ ಹೆಸರಲ್ಲಿ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಟಾರ್ಚರ್ ಕೊಡಲಾಗ್ತಾ ಇದೆ. ಬಿಎಲ್ಒಗಳಿಗೆ ಉಸಿರುಗಟ್ಟಿಸುವಂತಹ ಒಂದು ಕೆಲಸದ ಒತ್ತಡನ. ಅಂಗನವಾಡಿ ಸಿಬ್ಬಂದಿ ನೆರವಿಗೆ ಈಗ ಎಐಸಿಟಿಯು ಸಂಘಟನೆ ನಿಂತಿದ್ದು ಎಸ್ಐಆರ್ ಪ್ರಕ್ರಿಯೆಯ ಅಸಲಿ ಕರಾಳತೆಯನ್ನ ಬಿಚ್ಚಿಟ್ಟಿದೆ. ಎಐಸಿಯು ಅಂದರೆ ಎಐಸಿಟಿಯು ಎಸ್ಐಆರ್ ಮಾರ್ಗಸೂಚಿ ಒತ್ತಡಕ್ಕೆ ನೌಕರರು ಬಲಿಯಾಗ್ತಾ ಇದ್ದಾರೆ. ಟಾರ್ಗೆಟ್ ರೀಚ್ ಮಾಡೋ ಭರದಲ್ಲಿ ಅವಾಂತರಗಳಾಗ್ತಾ ಇದೆ. ಎಸ್ಐಆರ್ ಒತ್ತಡದ ವಿರುದ್ಧ ಈಗ ಎಐಸಿಟಿಯು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಬಿಎಲ್ಒ ಮಂಜುಳಾ ಅಂಗನವಾಡಿ ಕಾರ್ಯಕರ್ತೆ ಎಲ್ಲೋ ಒಂದು ಕಡೆ ಈ ಎಸ್ಐಆರ್ ಪ್ರಕ್ರಿಯೆಯ ಒತ್ತಡಕ್ಕೆ ಒಳಗಾಗಿ ತಮ್ಮ ಜೀವವನ್ನು ತೆರಬೇಕಾದಂಥ ಒಂದು ಪರಿಸ್ಥಿತಿ ಬಂದೊದಗ್ತಾ ಇದೆಯಾ? ಟಾರ್ಗೆಟ್ ರೀಚ್ ಮಾಡೋ ಭರದಲ್ಲಿ ಅವಾಂತರಗಳಾಗ್ತಾ ಇದೆ. ಎಸ್ಐಆರ್ ಒತ್ತಡದ ವಿರುದ್ಧ ಎಐಸಿಟಿಯು ತೀವ್ರ ವಾಗ್ದಾಳಿಯನ್ನು ನಡೆಸಿದೆ. ತೀವ್ರ ಆಕ್ರೋಶವನ್ನು ಹೊರಹಾಕಲಾಗಿದೆ. ಮೊನ್ನೆ ಕೂಡ ಓರ್ವ ಹೆಣ್ಣು ಮಗಳು, ಓರ್ವ ಯುವತಿ ಈ ವೇಳೆ ಕೆಲಸದ ಒತ್ತಡದ ನಡುವೆ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಂಥ ಒಂದು ಘಟನೆ ಇನ್ನೂ ಹಸಿರಾಗಿರುವಾಗಲೇ ಮತ್ತೊಬ್ಬರು ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ ಬಿಎಲ್ಒ ಮೃತಪಟ್ಟಿದ್ದಾರೆ. ಅಂದರೆ ಎಸ್ಐಆರ್ ಪ್ರಕ್ರಿಯೆ, ಅದರ ಜೊತೆಗೆ ಕಾರ್ಯನಿಮಿತ್ತ ಕೆಲಸದ ಒತ್ತಡ ಮತ್ತು ಅಂಗನವಾಡಿ ಕೆಲಸ ಈ ಎರಡನ್ನೂ ಕೂಡ ನೋಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯ ಒತ್ತಡದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಕೆ ಈ ಒತ್ತಡದಲ್ಲೇ ಕಾರ್ಯಕರ್ತೆ ಮೃತಪಟ್ಟಿರುವಂಥದ್ದು. ಮಂಜುಳಾ ಎಂಬ ಅಂಗನವಾಡಿ ಕಾರ್ಯಕರ್ತೆ ಬಿಎಲ್ಒ ಆಗಿ ಕರ್ತವ್ಯ ನಿಭಾಯಿಸ್ತಾ ಇದ್ರು. ಮೃತಪಟ್ಟಿದ್ದಾರೆ ಮಂಜುಳಾ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದ್ದು, ಇದೇ ಕಾರಣಕ್ಕೆ ಆಕೆ ಸಾವನ್ನಪ್ಪಿದ್ದಾರೆ. ಈ ಒಂದು ಕೆಲಸದ ಒತ್ತಡದಿಂದ ಜವಾಬ್ದಾರಿಯ ಹೆಸರಲ್ಲಿ ಕೆಲಸದ ಒಂದು ಒತ್ತಡವನ್ನು ಹಾಕಲಾಗ್ತಾ ಇದೆ. ಅದುವೇ ಟಾರ್ಚರ್ ಆಗಿ ಪರಿಣಮಿಸ್ತಾ ಇದೆ. ಅದುವೇ ಸಾವಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಸ್ಐಆರ್ ಕಾರ್ಯಕ್ರಮ ನಡೀತಾ ಇದೆ. ಈ ಒತ್ತಡದಿಂದ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಒತ್ತಡ ಎಸ್ಐಆರ್ದು. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮೊನ್ನೆ ತುಮಕೂರಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿದಾಯಿತು. ಇವತ್ತು ಭದ್ರಾವತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಭದ್ರಾವತಿ ತಾಲೂಕಲ್ಲಿ ಎಸ್ಐಆರ್ ಮುಗಿಸಿ ತುಂಬ ಒತ್ತಡದಲ್ಲಿ ಬಂದು ಕುಸಿದು ಬಿದ್ದು ಸತ್ತಿದ್ದಾಳೆ. ಕಾರ್ಯಕರ್ತರಿಗೆ ಮೊನ್ನೆ ಚಾಮರಾಜನಗರದಲ್ಲಿ ಹನೂರಲ್ಲಿ ಹೋಗಿ ಎಸ್ಐಆರ್ ತರಬೇತಿಗೆ ಹೋಗ್ತಾ KSRTC ಬಸ್ಗೆ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಒತ್ತಡಗಳು ಅಲ್ಲಿಂದ ಒತ್ತಡದಲ್ಲಿ ಬರ್ತಾ ಇದರಲ್ಲಿ ಜೊತೆಗೆ ಕಾರ್ಯಕರ್ತರಿಗೆ ನೋಟಿಸ್ಗಳನ್ನ ಕೊಡೋದು ಇದು ಎಷ್ಟು ಸರಿ? ಇವತ್ತು ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ, BLOಗಳಿಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ ಅಲ್ಲಿ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ. ಯಾಕೆಂದರೆ 30 ದಿನದಲ್ಲಿ ಇಡೀ ಇಷ್ಟು ವರ್ಷಗಳಲ್ಲಿ ಹದಗೆಟ್ಟಿರ್ತಕ್ಕಂಥ ಈ ಚುನಾವಣಾ ಪಟ್ಟಿಯನ್ನು 1 ತಿಂಗಳಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಚುನಾವಣಾ ಆಯೋಗ ಯೋಚನೆ ಮಾಡಬೇಕು. ಕಾರ್ಮಿಕರನ್ನು ಶೋಷಣೆ ಮಾಡಬಾರ್ದು. ಪ್ರತಿಯೊಬ್ಬರೂ ಕೂಡ ಮೊಬೈಲಲ್ಲಿ ಹಾಕ್ಬೇಕು. ಅದನ್ನು ಮೊಬೈಲ್ ಬರದೇ ಇರೋಂಥವ್ರನ್ನೂ ತೊಗೊಂಡಿದ್ದೀರಿ ಅಂಗನವಾಡಿಯವರನ್ನು. ಅಲ್ಲಿ ಮೊಬೈಲ್ ಕೊಟ್ಟಿರೋದು ಇಲಾಖೆಯಿಂದ ಒಂದು ಆ್ಯಪು ಡೌನ್ಲೋಡ್ ಆಗ್ತಾ ಇಲ್ಲ, ಸ್ವಂತ ಮೊಬೈಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಅನ್ನು ಬರ್ಕೊಳ್ಳೋದಕ್ಕೆ ಸಿಗ್ನೇಚರ್ ತಗೊಳ್ಳೋದಕ್ಕೆ ಒಂದು ನೋಟ್ ಬುಕ್ಕನ್ನು ಕೊಟ್ಟಿಲ್ಲ ಚುನಾವಣಾ ಆಯೋಗ. ಏನನ್ನೂ ಕೊಡದೆ ಬೆಳಿಗ್ಗೆ ರಾತ್ರಿ ಟಾರ್ಚರು 100 ಟಾರ್ಗೆಟ್ ಆಗಬೇಕು, 50 ಆಗಬೇಕು, ಹೀಗಾಗಬೇಕು ಅಂತ. ಎಲ್ಲೋ ಇವತ್ತು ಮನೇಲಿ 4 ಚುನಾವಣಾ ಮತ ಇದಿದ್ರೆ ಕಾರ್ಡಿದ್ರೆ ತಂದೆದು ತಾಯಿದು ಇಲ್ಲಿರುತ್ತೆ, ಮಗಂದು ಇನ್ಯಾವುದೋ ಇದರಲ್ಲಿರುತ್ತೆ. ಅದನ್ನ ಸ್ಕ್ರೂಟ್ನಿ ಮಾಡಿಕೊಂಡು ಮನೆ ಹತ್ರ ಹೋಗಿ ಅವನು ಇರೋವಾಗ ಕೊಟ್ಟು ತೊಗೊಳ್ಳೋಕ್ಕೆ ಒಂದು ಸಮಯ ಕೊಡದೆ ಇವತ್ತು 100 ಆಗಬೇಕು, 200 ಆಗಬೇಕು, 50 ಆಗಬೇಕು ಅಂತ ಟಾರ್ಚರ್ ಕೊಟ್ಟು ಈ ರೀತಿ ಏನು ಕಾರ್ಮಿಕರನ್ನು ಬಲಿ ತಗೊಳ್ತಾ ಇದೆ ಚುನಾವಣಾ ಆಯೋಗ. ಇದು ಒಳ್ಳೆಯದಾ?